ನಮಸ್ಕಾರ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ನೇ ಲೆಕ್ಚರ್ಗೆ ಸುಸ್ವಾಗತ. ಇವತ್ತು ನಾವು ಮೀನ್ ವ್ಯಾಲ್ಯೂ ಥಿಯಮ್ಗಳ ಬಗ್ಗೆ ಚರ್ಚಿಸೋಣ. ಇವತ್ತು ಕಲಿತ ವಿಷಯಗಳನ್ನು ಪರಿಶೀಲಿಸೋಣ. ನಾವು ಲೆಗ್ರೇಂಜ್ ಮೀನ್ ವ್ಯಾಲ್ಯೂ ಥಿಯಮ್ ಬಗ್ಗೆ ಚರ್ಚಿಸಲಿದ್ದೇವೆ. ಇದು ತುಂಬಾ ಪ್ರಾಮುಖ್ಯವಾದ ವಿಷಯ. ಇದು ಈ ಹಿಂದಿನ ಲೆಕ್ಚರ್ನಲ್ಲಿ ಕಲಿತ ರೋಲ್ ಥಿಯಮ್ ವಿಸ್ತರಣೆಯಾಗಿದೆ. ಮತ್ತು ಮತ್ತೊಂದು ಜನರೈಸ್ಡ್ ಮೀನ್ ವ್ಯಾಲ್ಯೂ ಥಿಯಮ್ ಅಥವಾ ಕೌಚಿ ಮೀನ್ ವ್ಯಾಲ್ಯೂ ಥಿಯಮ್ ಇದೆ. ಇದರ ಬಗ್ಗೆನೂ ನಾವು ಇವತ್ತಿನ ಲೆಕ್ಚರ್ನಲ್ಲಿ ಚರ್ಚಿಸಲಿದ್ದೇವೆ. ಹಾಗಾಗಿ ಇಂದಿನ ಲೆಕ್ಚರ್ನಲ್ಲಿ ಕಲಿತ ವಿಷಯಗಳನ್ನು ಚುಟುಕಾಗಿ ನೆನಪಿಸಿಕೊಳ್ಳೋಣ. ಒಂದು ವೇಳೆ ಫಂಕ್ಷನ್ ಎಫ್ ಕ್ಲೋಸ್ಡ್ ಇಂಟರ್ವಲ್ ಎ ಬಿ ಯಲ್ಲಿ ಕಂಟಿನ್ಯೂಯಸ್ ಆಗಿದ್ದು ಮತ್ತು ಓಪನ್ ಇಂಟರ್ವಲ್ ಎ ಬಿ ಯಲ್ಲಿ ಡಿಫರೆನ್ಷಿಯೇಬಲ್ ಆಗಿದ್ದು ಮತ್ತು ಫಂಕ್ಷನ್ ವ್ಯಾಲ್ಯೂ ಎ ಪಾಯಿಂಟ್ನಲ್ಲಿ ಮತ್ತು ಬಿ ಪಾಯಿಂಟ್ನಲ್ಲಿದ್ದರೆ, ಆದ್ದರಿಂದ ಇಂಟರ್ವಲ್ನ ಎಂಡ್ ಪಾಯಿಂಟ್ಗಳು ಈಕ್ವಲ್ ಆಗಿರುತ್ತದೆ, ಆಗ ಓಪನ್ ಇಂಟರ್ವಲ್ ಎ ಬಿ ಯಲ್ಲಿ ಸಂಖ್ಯೆ ಸಿ ಇರುತ್ತದೆ. ಹೇಗೆಂದರೆ ಈ ಪಾಯಿಂಟ್ನಲ್ಲಿ ಡಿರೈವೇಟಿವ್ ಇಲ್ಲದೆ ಹೋಗುತ್ತದೆ. ಈ ಚಿತ್ರದಲ್ಲಿ ಜಿಯೋಮೆಟ್ರಿಕಲ್ ಇಂಟರ್ಪ್ರಿಟೇಶನ್ ಸುಸ್ಪಷ್ಟವಾಗಿದೆ. ಈಗ ಕಂಟಿನ್ಯೂಯಸ್ ಮತ್ತು ಡಿಫರೆನ್ಷಿಯೇಬಲ್ ಆಗಿರುವ ಫಂಕ್ಷನ್ ಎಫ್ ಇದೆ ಮತ್ತು ಎ ಮತ್ತು ಬಿ ಎರಡರ ಫಂಕ್ಷನ್ ವ್ಯಾಲ್ಯೂ ಈಕ್ವಲ್ ಆಗಿದೆ ಮತ್ತು ಇಲ್ಲಿ ಒಂದು ಸಿ ಪಾಯಿಂಟ್ ಎಕ್ಸಿಸ್ಟ್ ಮತ್ತು ಟ್ಯಾಂಜೆಂಟ್ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿದೆ. ಈಗ ಲೆಗ್ರೇಂಜ್ ಮೀನ್ ವ್ಯಾಲ್ಯೂ ಥಿಯಮ್ ತೆಗೆದುಕೊಳ್ಳುವುದಾದರೆ, ನಮ್ಮ ಹತ್ತಿರ ಫಂಕ್ಷನ್ ಎಫ್ ಕಂಟಿನ್ಯೂಯಸ್ ಆಗಿದೆ. ಇದು ಹಿಂದಿನ ರೋಲ್ಸ್ ಥಿಯಮ್ ಕಂಡೀಷನ್ಗೆ ಸಿಮಿಲರ್ ಆಗಿದೆ. ಓಪನ್ ಇಂಟರ್ವಲ್ ಎ ಬಿ ಯಲ್ಲಿ ಡಿಫರೆನ್ಷಿಯೇಬಲ್ ಆಗಿದೆ. ಎರಡು ಎಂಡ್ ಪಾಯಿಂಟ್ಗಳಲ್ಲಿ ಫಂಕ್ಷನ್ ಈಕ್ವಲ್ ಆಗಿರಬೇಕೆಂಬ ಮೂರನೇ ಕಂಡೀಷನ್ ಇಲ್ಲಿ ಅಗತ್ಯವಿಲ್ಲ. ಹಾಗಾಗಿ ಇದು ಹೆಚ್ಚು ಸಾಮಾನ್ಯವಾಗಿದೆ ಮತ್ತು ನಿರ್ಬಂಧ ಕಡಿಮೆ. ಮತ್ತು ಆ ಸನ್ನಿವೇಶದಲ್ಲಿ ಪುನಃ ಓಪನ್ ಇಂಟರ್ವಲ್ ಎ ಬಿ ಯಲ್ಲಿ ಕನಿಷ್ಠ ಪಕ್ಷ ಒಂದು ನಂಬರ್ ಸಿ ಎಕ್ಸಿಸ್ಟ್ ಆಗಿದೆ ಮತ್ತು ಇಲ್ಲಿ ಈ ಭಾಗಲಬ್ಧ ಎಫ್ ಬಿ ಮೈನಸ್ ಎಫ್ ಎ ಓವರ್ ಬಿ ಮೈನಸ್ ಎ ಬಂದು ಪಾಯಿಂಟ್ ಸಿ ಯಲ್ಲಿ ಡೆರಿವೇಟಿವ್ಗೆ ಈಕ್ವಲ್ ಆಗಿರುತ್ತದೆ. ಹಾಗಾಗಿ ಮೊದಲನೇ ಈ ಲೆಗ್ರೇಂಜ್ ಮೀನ್ ವ್ಯಾಲ್ಯೂ ಥಿಯಮ್ನ ಜಿಯೋಮೆಟ್ರಿಕಲ್ ಇಂಟರ್ಪ್ರಿಟೇಶನ್ ಬಗ್ಗೆ ಚರ್ಚಿಸೋಣ. ಒಂದು ವೇಳೆ ನಮ್ಮ ಹತ್ತಿರ ಒಂದು ಫಂಕ್ಷನ್ ಇದ್ದು ಎ ಬಿನ ಕೆಲವು ಇಂಟರ್ವಲ್ನಲ್ಲಿ ಕಂಟಿನ್ಯೂಯಸ್ ಮತ್ತು ಡಿಫರೆನ್ಷಿಯೇಬಲ್ ಆಗಿದ್ದರೆ, ಇಲ್ಲಿ ಭಾಗಲಬ್ಧ ಏನಾಗಿದೆ ಅಂತ ನೋಡೋಣ. ನಾವು ಈ ಎರಡು ಪಾಯಿಂಟ್ಗಳನ್ನು ಅಂದರೆ ಎಫ್ ಅನ್ನು ಎ ನಲ್ಲಿ ಮತ್ತು ಎಫ್ ಅನ್ನು ಬಿ ನಲ್ಲಿ ಜೋಡಿಸಿದರೆ ನಮಗೆ ಈ ಲೈನ್ ಸೆಗ್ಮೆಂಟ್ ಸಿಗುತ್ತದೆ. ಹಾಗಾದರೆ ಈ ಲೈನ್ ಸೆಗ್ಮೆಂಟಿನ ಸ್ಲೋಪ್ ಎಷ್ಟು ಕಂಪ್ಯೂಟ್ ಮಾಡೋಣ. ಈ ಸನ್ನಿವೇಶದಲ್ಲಿ ನಾನು ಈ ತ್ರಿಕೋನ ಬಿಡಿಸುವುದಾದರೆ ಎತ್ತರ ಎಫ್ ಬಿ ಆಗುತ್ತದೆ, ಏಕೆಂದರೆ ಇಲ್ಲಿಂದ ಈ ಪಾಯಿಂಟ್ಗೆ ಅಂತರ ಎಫ್ ಬಿ ಆಗಿದೆ ಮತ್ತು ಇಲ್ಲಿ ಈ ಪಾಯಿಂಟ್ನಿಂದ ಈ ಪಾಯಿಂಟಿಗೆ ಅಂತರ ಎಫ್ ಎ ಆಗಿದೆ. ಎಫ್ ಬಿ ಮೈನಸ್ ಎಫ್ ಎ ಈ ತ್ರಿಕೋನದ ಎತ್ತರ ಆಗಿದೆ ಮತ್ತು ಇಲ್ಲಿ ಆಧಾರ ಬಿ ಮೈನಸ್ ಎ, ಏಕೆಂದರೆ ಈ ಪಾಯಿಂಟ್ ವರೆಗೆ ಬಿ ಮತ್ತು ಇಲ್ಲಿ ಈ ಪಾಯಿಂಟ್ ವರೆಗೆ ಈ ಪಾಯಿಂಟಿನ ಕೋಆರ್ಡಿನೇಟ್ ಎಫ್ ಎ ಆಗಿದೆ. ಇಲ್ಲಿ ಇದೇ ರೆಫರೆನ್ಸಸ್ ಬಿ ಮೈನಸ್ ಎ ಮತ್ತು ಈ ಒಂದು ಇಲ್ಲಿ ಎಫ್ ಬಿ ಮೈನಸ್ ಎಫ್ ಎ. ಹಾಗಾಗಿ ಈ ಭಾಗಲಬ್ಧ ಎಫ್ ಬಿ ಮೈನಸ್ ಎಫ್ ಎ ಎಂಬುದು ಬಿ ಮೈನಸ್ ಎ ಆಗಿದ್ದರೆ, ಈ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಸ್ಪೇಸ್ ಇದು ಕೋನದ ಟ್ಯಾಂಜೆಂಟ್ ಆಗುತ್ತದೆ. ಹಾಗಾದರೆ ಇಲ್ಲಿ ಈಕ್ವೇಶನ್ ಎಫ್ ಬಿ ಮೈನಸ್ ಎಫ್ ಎ ಬಿ ಮೈನಸ್ ಎ ಆಗಿದ್ದು ಇದು ಈ ಲೈನ್ ಸೆಗ್ಮೆಂಟಿನ ಸ್ಲೋಪ್ ಆಗಿದೆ. ಇದನ್ನು ನಾವು ಕರ್ವ್ನ ಈ ಎರಡು ಪಾಯಿಂಟ್ಸ್ ಅನ್ನು ಜೋಡಿಸುತ್ತಾ ಬಿಡಿಸಿದೆವು ಮತ್ತು ಈ ಥಿಯಮ್ ಹೇಳೋ ಪ್ರಕಾರ ಇದು ಎಫ್ ಪ್ರೈಮ್ ಸಿ ಗೆ ಈಕ್ವಲ್ ಆಗಿದೆ. ಹಾಗಾದರೆ ಸ್ಲೋಪ್ ಡೊಮೇನ್ ಎ ಮತ್ತು ಬಿನ ಯಾವುದೋ ಒಂದು ಪಾಯಿಂಟ್ನಲ್ಲಿ ಇದೆ. ಜ್ಯಾಮಿತೀಯ ಅರ್ಥದ ಅನುಸಾರ ಕನಿಷ್ಠ ಪಕ್ಷ ಒಂದು ಟ್ಯಾಂಜೆಂಟ್ ಇರುತ್ತದೆ. ಈ ನಿರ್ದಿಷ್ಟ ಸನ್ನಿವೇಶದಲ್ಲಿ ನಾವು ಮೂರು ಟ್ಯಾಂಜೆಂಟ್ಸ್ಗಳನ್ನು ನೋಡಬಹುದು. ಇವು ಈ ಲೈನ್ ಸೆಗ್ಮೆಂಟ್ಗೆ ಪ್ಯಾರಲಲ್ ಆಗಿವೆ. ಈ ಲೆಗ್ರೇಂಜ್ ಮೀನ್ ವ್ಯಾಲ್ಯೂ ಥಿಯಮ್ ಹೇಳೋದೇನೆಂದರೆ, ಟ್ಯಾಂಜೆಂಟ್ಸ್ ಲೈನ್ ಸೆಗ್ಮೆಂಟ್ಗೆ ಪ್ಯಾರಲಲ್ ಆಗಿರುವ ಒಂದು ಪಾಯಿಂಟಾದರೂ ಇರುತ್ತದೆ. ಇವು ಈ ಎರಡು ಪಾಯಿಂಟ್ಗಳನ್ನು ಅಂದರೆ ಕರ್ವ್ನ ಎಂಡ್ ಪಾಯಿಂಟ್ಗಳನ್ನು ಜೋಡಿಸುತ್ತದೆ. ಆದ್ದರಿಂದ ನಾನು ಇಲ್ಲಿ ಬರೆದಂತೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಕನಿಷ್ಠ ಒಂದು ಟ್ಯಾಂಜೆಂಟ್ ಇದೆ ಈ ಇಂಟರ್ವಲ್ನಲ್ಲಿ. ಅದು ಕರ್ವ್ನ ಎಂಡ್ ಪಾಯಿಂಟ್ಗಳ ಮೂಲಕ ಹೋಗುವ ಲೈನ್ ಸೆಗ್ಮೆಂಟ್ಗೆ ಪ್ಯಾರಲಲ್ ಆಗಿರುತ್ತದೆ. ಈ ಫಂಕ್ಷನ್ ಪರಿಗಣಿಸಿ. ಆದರೆ ಪ್ರೂಫ್ ತುಂಬ ಸರಳವಾಗಿದೆ. ಫೈ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಎಕ್ಸ್ ಮೈನಸ್ ಎಫ್ ಬಿ ಮೈನಸ್ ಎಫ್ ಎ ಓವರ್ ಬಿ ಮೈನಸ್ ಎ ಮತ್ತು ಎಕ್ಸ್. ನೀವು ಈ ಫಂಕ್ಷನ್ ಅನ್ನು ಸೂಕ್ಷ್ಮವಾಗಿ ಗಮನಿಸಿದರೆ, ಇದು ಎರಡು ಫಂಕ್ಷನ್ಗಳಾದ ಎಫ್ ಎಕ್ಸ್ ಮತ್ತು ಕೆಲವು ಕಾನ್ಸ್ಟೆಂಟ್ ಟೈಮ್ ಎಕ್ಸ್ ಮೈನಸ್ನ ವ್ಯತ್ಯಾಸ. ಒಂದು ವೇಳೆ ಎಫ್ ಕ್ಲೋಸ್ಡ್ ಇಂಟರ್ವಲ್ ಎ ಬಿ ನಲ್ಲಿ ಕಂಟಿನ್ಯೂಯಸ್ ಮತ್ತು ಓಪನ್ ಇಂಟರ್ವಲ್ ಎ ಬಿ ನಲ್ಲಿ ಡಿಫರೆನ್ಷಿಯೇಬಲ್ ಆಗಿದ್ದರೆ ಮತ್ತು ಎಕ್ಸ್ ಸಹ ಅದೇ ಇಂಟರ್ವಲ್ಗಳಲ್ಲಿ
ಕಂಟಿನ್ಯೂಯಸ್ ಮತ್ತು ಡಿಫರೆನ್ಷಿಯೇಬಲ್ ಫಂಕ್ಷನ್ ಆಗಿರುತ್ತದೆ. ಈ ವ್ಯತ್ಯಾಸ ಸಹ ಇಂಟರ್ವಲ್ ಕ್ಲೋಸ್ಡ್ ಇಂಟರ್ವಲ್ ಎ ಬಿ ಯಲ್ಲಿ ಕಂಟಿನ್ಯೂಯಸ್ ಮತ್ತು ಓಪನ್ ಇಂಟರ್ವಲ್ ಎ ಬಿ ಯಲ್ಲಿ ಡಿಫರೆನ್ಷಿಯೇಬಲ್. ಆದ್ದರಿಂದ ಈ ಫಂಕ್ಷನ್ ಸೆಟ್ಟಿಂಗ್ ಅನ್ನು ಮಾಡಲಾಗುತ್ತದೆ ಏಕೆಂದರೆ ನೀವು ಇಲ್ಲಿ ಕಂಪ್ಯೂಟ್ ಮಾಡಿದರೆ, ಉದಾಹರಣೆಗೆ ಪಾಯಿಂಟ್ ಎನಲ್ಲಿರುವ ಪೈ ಮತ್ತು ಪಾಯಿಂಟ್ ಬಿನಲ್ಲಿರುವ ಪೈ ಈ ಎರಡರ ವ್ಯಾಲ್ಯೂಗಳು ಈಕ್ವಲ್ ಅಂತ ನಮಗೆ ಅರ್ಥ ಆಗುತ್ತದೆ. ಹಾಗಾದರೆ ಪಾಯಿಂಟ್ ಎನಲ್ಲಿರುವ ಪೈ ಏನೆಂದರೆ ಎಫ್ ಎ ಮೈನಸ್ ಎಫ್ ಬಿ ಮೈನಸ್ ಎಫ್ ಎ ಡಿವೈಡೆಡ್ ಬೈ ಇ ಬಿ ಮೈನಸ್ ಎ ಮತ್ತು ಎ ಪಾಯಿಂಟ್, ಹಾಗಾಗಿ ಇಲ್ಲಿ ಎ ಬರುತ್ತದೆ. ಇದನ್ನು ನಾನು ಸರಳೀಕರಿಸೋದಾದರೆ ಇದು ಬಿ ಎಫ್ ಎ ಮೈನಸ್ ಎ ಎಫ್ ಎ ಮತ್ತು ಮೈನಸ್ ಎ ಎಫ್ ಬಿ ಮತ್ತು ಮೈನಸ್ ಎ ಎಫ್ ಎ ಮತ್ತು ಡಿವೈಡೆಡ್ ಬೈ ಇ ಬಿ ಮೈನಸ್ ಎ ಆಗುತ್ತೆ. ಹಾಗಾದರೆ ಈ ಎ ಎಫ್ ಎ ಕ್ಯಾನ್ಸಲ್ ಆಗುತ್ತದೆ ಮತ್ತು ನಮಗೆ ಬಿ ಎಫ್ ಎ ಮೈನಸ್ ಎ ಎಫ್ ಬಿ ಓವರ್ ಬಿ ಮೈನಸ್ ಎ ಸಿಗುತ್ತದೆ. ನಾನು ಎಫ್ ಬಿಯನ್ನು ಕಂಪ್ಯೂಟ್ ಮಾಡೋದಾದರೆ ನಮಗೆ ಇಲ್ಲಿ ಎಫ್ ಬಿ ಮೈನಸ್ ಈ ಭಾಗಲಬ್ಧ ಎಫ್ ಬಿ ಮೈನಸ್ ಎಫ್ ಎ ಡಿವೈಡೆಡ್ ಬೈ ಇ ಬಿ ಮೈನಸ್ ಎ ಮತ್ತೆ ಇಲ್ಲಿ ಬಿ ಸಿಗುತ್ತದೆ. ಹಾಗಾದರೆ ನಾನು ಸರಳೀಕರಿಸೋದಾದರೆ ಈಗ ಈ ಎಫ್ ಬಿ ಮೈನಸ್ ಎ ಎಫ್ ಬಿ ಮೈನಸ್ ಬಿ ಎಫ್ ಬಿ ಮತ್ತು ಪ್ಲಸ್ ಬಿ ಎಫ್ ಎ ಡಿವೈಡೆಡ್ ಬೈ ಇ ಬಿ ಮೈನಸ್ ಎ. ಈ ಸನ್ನಿವೇಶದಲ್ಲಿ ಈ ಬಿ ಎಫ್ ಬಿ ಕ್ಯಾನ್ಸಲ್ ಆಗುತ್ತದೆ ಮತ್ತು ನಮಗೆ ಬಿ ಎಫ್ ಎ ಮೈನಸ್ ಎ ಎಫ್ ಬಿ ಓವರ್ ಬಿ ಮೈನಸ್ ಎ ಸಿಗುತ್ತದೆ. ಈ ಮುಂಚಿನ ಸನ್ನಿವೇಶದಲ್ಲೂ ನಮಗೆ ಬಿ ಎಫ್ ಎ ಮೈನಸ್ ಎ ಎಫ್ ಬಿ ಓವರ್ ಬಿ ಮೈನಸ್ ಎ ಸಿಕ್ಕಿತ್ತು. ಹಾಗಾದರೆ ಎ ಮತ್ತು ಬಿಯಲ್ಲಿ ಫಂಕ್ಷನ್ ಒಂದೇ ವ್ಯಾಲ್ಯೂ ತೆಗೆದುಕೊಳ್ಳುತ್ತಿದೆ. ನಾವು ಮರುಜ್ಞಾಪಿಸಿಕೊಳ್ಳುವುದಾದರೆ ರೋಲ್ ಪ್ರಮೇಯದ ಷರತ್ತು ಏನಾಗಿತ್ತೆಂದರೆ ಮುಂದುವರಿಯುವಿಕೆ ಮತ್ತು ಭಿನ್ನತೆಯನ್ನು ಹೊರತುಪಡಿಸಿ ಫಂಕ್ಷನ್ನ ಎರಡು ಎಂಡ್ ಪಾಯಿಂಟ್ಗಳಲ್ಲಿ ಒಂದೇ ವ್ಯಾಲ್ಯೂ ಇರಬೇಕು. ಈ ಸನ್ನಿವೇಶದಲ್ಲಿ ಈ ಫಂಕ್ಷನ್ ಎಫ್ ರೋಲ್ಸ್ ಥಿಯಂನ ಎಲ್ಲಾ ಕಂಡೀಷನ್ಗಳನ್ನು ತೃಪ್ತಿಪಡಿಸುತ್ತದೆ ಮತ್ತು ಅದರಿಂದ ನಾವು ರೋಲ್ಸ್ ಥಿಯಂ ಅನ್ನು ಈ ಫಂಕ್ಷನ್ ಪೈ ಎಕ್ಸ್ಗೆ ಅನ್ವಯಿಸಬಹುದು. ಹಾಗಾದರೆ ಇದು ಏನನ್ನು ನೀಡಬಹುದು? ಇಲ್ಲಿ ಪೈ ಪ್ರೈಮ್ ಎಕ್ಸ್ ಡೆರಿವೇಟಿವ್ ಅನ್ನು ಎಕ್ಸ್ ಮೈನಸ್ ಡಿರೈವೇಟಿವ್ಗೆ ಈಕ್ವಲ್ ಆಗಿ ತೆಗೆದುಕೊಳ್ಳುವುದಾದರೆ ಇದು ಕಾನ್ಸ್ಟೆಂಟ್. ಇಲ್ಲಿ ಎಫ್ ಬಿ ಮೈನಸ್ ಎಫ್ ಎ ಮತ್ತು ಇದನ್ನು ಬಿ ಮೈನಸ್ ನಿಂದ ಭಾಗಿಸುವುದಾದರೆ ಎಕ್ಸ್ ನ ಡೆರಿವೇಟಿವ್ 1 ಆಗುತ್ತದೆ. ಮತ್ತು ರೋಲ್ಸ್ ಥಿಯಂ ಹೇಳುವುದೇನೆಂದರೆ ಒಂದು ಪಾಯಿಂಟ್ ಇರುತ್ತದೆ ಅಲ್ಲಿ ಫಂಕ್ಷನ್ನ ಡೆರಿವೇಟಿವ್ 0 ಆಗಿರುತ್ತದೆ. ಈ ಸನ್ನಿವೇಶದಲ್ಲಿ ಈಗ ನಾವು ರೋಲ್ ಥಿಯಂ ಅನ್ನು ಅನ್ವಯಿಸುವುದಾದರೆ ಆಗ ಪೈ ಪ್ರೈಮ್ ಸಿ 0 ಆಗುತ್ತದೆ ಮತ್ತು ವಿರಾಮದಲ್ಲಿ ಕೆಲವು ಸಿ ಓಪನ್ ಇಂಟರ್ವಲ್ನಲ್ಲಿ ಎ ಬಿ ಇದು 0 ಅನ್ನೋದನ್ನು ನಿಖರವಾಗಿ ತೋರಿಸುತ್ತದೆ ಮತ್ತು ಅದುವೇ ಲೆಗ್ರೇಂಜ್ ಮೀನ್ ವ್ಯಾಲ್ಯೂ ಥಿಯಂ. ಇದರಲ್ಲಿ ಎಫ್ ಪ್ರೈಮ್ ಸಿ ಎಂಬುದು ಎಫ್ ಬಿ ಮೈನಸ್ ಎಫ್ ಎ ಓವರ್ ಬಿ ಮೈನಸ್ ಎ 0ಗೆ ಈಕ್ವಲ್ ಆಗಿರುತ್ತದೆ. ಇಲ್ಲಿ ಈ ಫಂಕ್ಷನ್ನ ನಿರ್ಮಾಣ ಲೆಗ್ರೇಂಜ್ ಮೀನ್ ವ್ಯಾಲ್ಯೂ ಥಿಯಂ ಅನ್ನು ಸಾಬೀತುಪಡಿಸಲು ತುಂಬಾ ಪ್ರಾಮುಖ್ಯವಾದದಾಗಿದೆ ಮತ್ತು ಇಲ್ಲಿರುವ ಈ ಫಿ ರೋಲ್ ಥಿಯಂನ ಎಲ್ಲಾ ಗುಣವಿಶೇಷಗಳನ್ನು ತೃಪ್ತಿಪಡಿಸುತ್ತದೆ ಮತ್ತು ಈ ಫಂಕ್ಷನ್ಗೆ ರೋಲ್ ಥಿಯಂ ಅನ್ನು ಅನ್ವಯಿಸಬಹುದು. ಇದರಿಂದ ಲೆಗ್ರೇಂಜ್ ಮೀನ್ ವ್ಯಾಲ್ಯೂ ಥಿಯಂನ ಬಯಸಿದ ಫಲಿತಾಂಶ ನಮಗೆ ಸಿಗುತ್ತದೆ. ಇಲ್ಲಿ ಒಂದು ಸಾಮಾನ್ಯೀಕರಿಸಲಾದ ಮೀನ್ ವ್ಯಾಲ್ಯೂ ಥಿಯಂ ಇದೆ. ಇದನ್ನು ಕೌಚಿ ಮೀನ್ ವ್ಯಾಲ್ಯೂ ಥಿಯಂ ಎಂದೂ ಕರೆಯಲಾಗುತ್ತದೆ. ಇಲ್ಲಿ ನಾವು ಒಂದರ ಬದಲು ಎರಡು ಫಂಕ್ಷನ್ಗಳನ್ನು ಪರಿಗಣಿಸಲಿದ್ದೇವೆ. ಆದ್ದರಿಂದ ಎಫ್ ಎಕ್ಸ್ ಮತ್ತು ಜಿ ಎಕ್ಸ್ ಎರಡು ಫಂಕ್ಷನ್ ಗಳನ್ನು ಹೊಂದಿದ್ದರೆ ಕ್ಲೋಸ್ಡ್ ಇಂಟರ್ವಲ್ ಎ ಬಿ ಯಲ್ಲಿ ಕಂಟಿನ್ಯೂಯಸ್ ಮತ್ತು ಓಪನ್ ಇಂಟರ್ವಲ್ ಎ ಬಿ ನಲ್ಲಿ ಡಿಫರೆನ್ಷಿಯೇಬಲ್ ಆಗಿರುತ್ತದೆ. ಮತ್ತು ಇಲ್ಲಿ ಜಿ ಮೇಲೆ ಮತ್ತೊಂದು ಕಂಡೀಷನ್ ಇದೆಯೇನೆಂದರೆ ಜಿ ಪ್ರೈಮ್ ಜಿ ಡೆರಿವೇಟಿವ್ ಇಂಟರ್ವಲ್ನಲ್ಲಿ ಎಲ್ಲೂ ಕಣ್ಮರೆಯಾಗುವುದಿಲ್ಲ. ನಂತರ ಓಪನ್ ಇಂಟರ್ವಲ್ ಎ ಬಿ ಯಲ್ಲಿ ಪಾಯಿಂಟ್ ಸಿ ಎಕ್ಸಿಸ್ಟ್ ಆಗಿರುತ್ತದೆ. ಹೇಗೆಂದರೆ ಈ ಭಾಗಲಬ್ಧ ಇಲ್ಲಿ ಎಫ್ ಬಿ ಮೈನಸ್ ಎಫ್ ಎ ಓವರ್ ಜಿ ಬಿ ಮೈನಸ್ ಜಿ ಎ ಇಸ್ ಈಕ್ವಲ್ ಟು ಸಿ ಪಾಯಿಂಟ್ನಲ್ಲಿ ಈ ಎಫ್ ಮತ್ತು ಜಿ ನ ಡೆರಿವೇಟಿವ್ನ ಅನುಪಾತ ಆಗಿರುತ್ತದೆ. ಪ್ರೂಫ್ ಮತ್ತೆ ಲೆಗ್ರೇಂಜ್ ಮೀನ್ ವ್ಯಾಲ್ಯೂ ಥಿಯಂನ ಹಿಂದಿನ ಪ್ರೂಫ್ಗೆ ಸಿಮಿಲರ್ ಆಗಿರುತ್ತದೆ. ಮತ್ತು ಈ ಸನ್ನಿವೇಶದಲ್ಲಿ ನಾವು ಈ ಫಂಕ್ಷನ್ ಅನ್ನು ಸೆಟ್ ಮಾಡಿದರೆ ಅಥವಾ ಫಂಕ್ಷನ್ ಅನ್ನು ಯಾವ ರೀತಿಯಲ್ಲಿ ಅರ್ಥ ವಿವರಿಸಬಹುದೆಂದರೆ ಈ ಪೈ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಎಕ್ಸ್ ಮೈನಸ್ ಎಫ್ ಎ ಮೈನಸ್ ಈ ಭಾಗಲಬ್ಧಕ್ಕೆ ಸಮವಾಗಿದೆ. ಇದು ಈ ಕೌಚಿ ಮೀನ್ ವ್ಯಾಲ್ಯೂ ಥಿಯಂ ಫಲಿತಾಂಶದಲ್ಲಿ ಬರುತ್ತದೆ ಮತ್ತು ಇದನ್ನು ಜಿ ಎಕ್ಸ್ ಮೈನಸ್ ಜಿ ಎ ಯಿಂದ ಗುಣಿಸುವಾಗ
ಮತ್ತೆ ಸಿಮಿಲರ್ ಸಮರ್ಥನೆಗೆ ಬರುತ್ತೇವೆ ಏಕೆಂದರೆ f ಮತ್ತು g ಕ್ಲೋಸ್ಡ್ ಇಂಟರ್ವಲ್ ನಲ್ಲಿ ಕಂಟಿನ್ಯೂಯಸ್ ಆಗಿರುತ್ತದೆ ಮತ್ತು ಓಪನ್ ಇಂಟರ್ವಲ್ ab ಯಲ್ಲಿ ಡಿಫರೆನ್ಷಿಯೇಬಲ್ ಆಗಿರುತ್ತದೆ. ಹಾಗಾದರೆ ಫೈ ಸಹ ಕೊಡಲ್ಪಟ್ಟಿರುವ ಇಂಟರ್ವಲ್ಗಳಲ್ಲಿ ಡಿಫರೆನ್ಷಿಯೇಬಲ್ ಮತ್ತು ಕಂಟಿನ್ಯೂಯಸ್ ಆಗಿರುತ್ತದೆ. ಅಲ್ಲದೆ ನಾವು ಇಲ್ಲಿ ನೋಡುವುದಾದರೆ a ಯಲ್ಲಿ ಫೈ ಏನಾಗಿದೆ ಅಂದರೆ ಇಲ್ಲಿ fa fa 0 ಆಗಿದೆ ಮತ್ತು ಇಲ್ಲಿ ga ಸಹ 0 ಆಗಿದೆ. ಹಾಗಾದರೆ ಎಲ್ಲವೂ 0 ಆಗಿದೆ. ಹಾಗಾದರೆ ಫೈ a 0 ಆಗಿದೆ. ಮತ್ತು ಫೈ b ಅಂದರೆ fb fa ಮತ್ತು gb ga ಆಗಿದೆ. ಹಾಗಾದರೆ ಈ gb ga ಎಂಬುದು gb ga ಯೊಂದಿಗೆ ಕ್ಯಾನ್ಸಲ್ ಆಗುತ್ತದೆ ಮತ್ತು ನಮಗೆ fb fa fb fa ಯಲ್ಲಿ ಪುನಃ 0 ಸಿಗುತ್ತದೆ. ಹಾಗಾದರೆ ಈ ಸನ್ನಿವೇಶದಲ್ಲಿ ಫೈ a 0 ಮತ್ತು ಫೈ b 0 ಮತ್ತು ಫೈ ರೋಲ್ಸ್ ಥಿಯಂನ ಎಲ್ಲಾ ಕಂಡೀಷನ್ ಗಳನ್ನು ತೃಪ್ತಿಪಡಿಸುತ್ತದೆ. ಹಾಗಾಗಿ ನಾವು ಈ ಫಂಕ್ಷನ್ ಫೈ x ಗೆ ರೋಲ್ಸ್ ಥಿಯಂ ಅನ್ನು ಅನ್ವಯಿಸಬಹುದು. ಹಾಗಾದರೆ ಈಗ ರೋಲ್ ಥಿಯಂ ಅನ್ನು ಅನ್ವಯಿಸೋಣ ಆದರೆ ಅದಕ್ಕೆ ಮುಂಚೆ ಇಲ್ಲಿ ಒಂದು ಪಾಯಿಂಟ್ ಇದೆ ಮತ್ತು ಈ ಫೈ ಅನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗಿದೆ ಅಂತ ಹೇಳಬೇಕು ಏಕೆಂದರೆ ಈ gb ga 0ಗೆ ಹೋಗಬಾರದು ಅಂದರ gb ga ಈಕ್ವಲ್ ಆಗಬಾರದು. ಪ್ರಶ್ನೆ ಏನೆಂದರೆ gb ಏಕೆ ga ಈಕ್ವಲ್ ಆಗಬಾರದು. ನಾವು ಈ ಕೌಚಿ ಮೀನ್ ವ್ಯಾಲ್ಯೂ ಥಿಯಂನ ಊಹೆಗಳಲ್ಲಿ ನೇರವಾಗಿ ಇಂತಹ ನಿರ್ಬಂಧವನ್ನು ಹೇರುತ್ತಿಲ್ಲ. ಆದರೆ ಪುನಃ ಮತ್ತೊಂದು ಕಂಡೀಷನ್ ಇತ್ತು ಏನೆಂದರೆ g' x ಇಂಟರ್ವಲ್ ನಲ್ಲಿ ಎಲ್ಲೂ ಕಾಣೆಯಾಗಬಾರದು. ಹಾಗಾದರೆ ಒಂದು ವೇಳೆ ಈ gb ga ಈಕ್ವಲ್ ಆಗಿದ್ದರೆ ಈ ಸನ್ನಿವೇಶದಲ್ಲಿ ನಾವು ಪುನಃ ರೋಲ್ ಥಿಯಂ ಅನ್ನು g ಫಂಕ್ಷನ್ ಅನ್ವಯಿಸುವಾಗ ಏನು ತೋರಿಸುತ್ತದೆಂದರೆ ಓಪನ್ ಇಂಟರ್ವಲ್ ab ಯಲ್ಲಿ ಪಾಯಿಂಟ್ c ಇರುತ್ತೆ ಮತ್ತು ಇಲ್ಲಿ ಡೆರಿವೇಟಿವ್ ಮುಗಿದು ಹೋಗುತ್ತದೆ. ಆದರೆ ಥಿಯಂನ ನಮ್ಮ ಕಲ್ಪನೆಗೆ ಅನುಸಾರ g' ಇಂಟರ್ವಲ್ನಲ್ಲಿ ಎಲ್ಲೂ ಕಾಣೆಯಾಗಬಾರದು. ಹಾಗಾದರೆ ಇದು ಈಕ್ವಲ್ ಆಗಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಅಲ್ಲಿ ಈ gb ಎಂಬುದು ga ಈಕ್ವಲ್ ಆಗುವ ಸಂದರ್ಭ ಯಾವತ್ತೂ ಬರೋದಿಲ್ಲ ಮತ್ತು ಇದು ಇನ್ಫಿನಿಟಿ ಆಗುತ್ತದೆ. ಹಾಗಾದರೆ ಫಂಕ್ಷನ್ ಅನ್ನು ಚೆನ್ನಾಗಿ ವ್ಯಾಖ್ಯಾನಿಸಲಾಗಿದೆ ಹೇಗೆಂದರೆ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿದೆ, ಅದು ಕಂಟಿನ್ಯೂಯಸ್ ಆಗಿದೆ ಮತ್ತು gb ಫೈ a ಫೈ b ಆಗಿರುತ್ತದೆ. ಹಾಗಾದರೆ ಫಂಕ್ಷನ್ ಫೈ x ರೋಲ್ಸ್ ಥಿಯಂನ ಎಲ್ಲಾ ಕಂಡೀಷನ್ಗಳನ್ನು ತೃಪ್ತಿಪಡಿಸುತ್ತದೆ. ಹಾಗಾದರೆ ನಾವು ರೋಲ್ಸ್ ಥಿಯಂ ಅನ್ನು ಫಂಕ್ಷನ್ಗೆ ಅನ್ವಯಿಸೋದಾದರೆ ನಮಗೆ ನಿಖರವಾಗಿ ಇಲ್ಲಿ ಕೊಟ್ಟಿರುವ ಫಲಿತಾಂಶವೇ ಸಿಗುತ್ತದೆ ಏಕೆಂದರೆ ಫೈ ಪ್ರೈಮ್ x f ನ ಡೆರಿವೇಟಿವ್ ಆಗುತ್ತದೆ. ಮತ್ತು ಪುನಃ ಇದು ಕಾನ್ಸ್ಟೆಂಟ್ ಇಲ್ಲಿ ಮೈನಸ್ ಪುನಃ ಈ ಈಕ್ವೇಶನ್ ಮತ್ತು g ಯ ಡೆರಿವೇಟಿವ್ ಆಗಿದೆ. ಹಾಗಾದರೆ ಇದು ಪುನಃ ಏನಾಗುತ್ತದೆ. ಹಾಗಾದರೆ ನಾನು ಈ ಪಾಯಿಂಟ್ಗೆ ಬರುತ್ತೀನಿ. ಫೈ ಪ್ರೈಮ್ x f ಪ್ರೈಮ್ x ಮೈನಸ್ ಈ 0 ಮೈನಸ್ ಈ ಭಾಗಲಬ್ಧ ಇಲ್ಲಿ fb ಮೈನಸ್ ಈ fa ಓವರ್ gb ಮೈನಸ್ ಈ ga ಮತ್ತು ಈ g ಪ್ರೈಮ್ x ಆಗುತ್ತದೆ. ಮತ್ತು ರೋಲ್ಸ್ ಥಿಯಂ ಹೇಳೋದು ಏನೆಂದರೆ ಪಾಯಿಂಟ್ x c ಗೆ ಈಕ್ವಲ್ ಆಗಿದೆ. ಇದು 0ಗೆ ಈಕ್ವಲ್. ಹಾಗಾದರೆ ನಮಗೆ ಏನು ಸಿಗುತ್ತದೆ. ಫೈ ಪ್ರೈಮ್ c ಡಿವೈಡೆಡ್ ಬೈ ಈ g ಪ್ರೈಮ್ c ಈಕ್ವಲ್ ಟು fb ಮೈನಸ್ fa ಓವರ್ ಈ gb ಮೈನಸ್ ga. ಇದುವೇ ಕೌಚಿ ಮೀನ್ ವ್ಯಾಲ್ಯೂ ಥಿಯಂ ಅಥವಾ ಜನರೈಸ್ಡ್ ಮೀನ್ ವ್ಯಾಲ್ಯೂ ಥಿಯಂ. ಹಾಗಾಗಿ ನಾವು ಈಗ ಕೌಚಿ ಮೀನ್ ವ್ಯಾಲ್ಯೂ ಥಿಯಂವಿನ ಜಿಯೋಮೆಟ್ರಿಕಲ್ ಅರ್ಥದ ಬಗ್ಗೆ ಚರ್ಚಿಸೋಣ. ಹಾಗಾದರೆ ಇಲ್ಲಿ ನಾವು ಈ ಪ್ಯಾರಾಮೆಟ್ರಿಕ್ ಕರ್ವ್ ಬಗ್ಗೆ ಪರಿಗಣಿಸಿ ಇಲ್ಲಿ x g ಗೆ ಈಕ್ವಲ್ ಆಗಿ ಕೊಡಲಾಗಿದೆ. ಇಲ್ಲಿ g ಕೊಡಲ್ಪಟ್ಟಿರುವ ಫಂಕ್ಷನ್ ಆದರೆ ನಾನು ಈ t ಪ್ಯಾರಾಮೀಟರ್ ಅನ್ನು ಪರಿಚಯಿಸಿದ್ದೀನಿ. ಇದನ್ನು ಸಾಮಾನ್ಯವಾಗಿ ಪ್ಯಾರಾಮೆಟ್ರಿಕ್ ಕರ್ವ್ಗಳಲ್ಲಿ ಉಪಯೋಗಿಸಲಾಗುತ್ತದೆ. ಮತ್ತು y ಬೇರೆ ಫಂಕ್ಷನ್ f t ಗೆ ಈಕ್ವಲ್ ಮತ್ತು t ಈ ಕ್ಲೋಸ್ ಇಂಟರ್ವಲ್ನಲ್ಲಿ a ಮತ್ತು b ಯಿಂದ ವ್ಯತ್ಯಾಸವಾಗಿದೆ. ಹಾಗಾದರೆ t ವ್ಯಾಲ್ಯೂಗಳನ್ನು ಬೇರೆ ಬೇರೆ ಬದಲಾಯಿಸುವ ಮೂಲಕ ಈ ಪ್ಯಾರಾಮೆಟ್ರಿಕ್ ಕರ್ವ್ ಅನ್ನು ಗುರುತಿಸಬಹುದು. ಉದಾಹರಣೆಗೆ t ಬಂದು a ಗೆ ಈಕ್ವಲ್ ಆಗಿದ್ದರೆ ನಮಗೆ ಇಲ್ಲಿ ಈ ಪಾಯಿಂಟ್ನಲ್ಲಿ x ಕೋಆರ್ಡಿನೇಟ್ ga ಮತ್ತು y ಕೋಆರ್ಡಿನೇಟ್ fa ಇದೆ. ಹಾಗಾದರೆ ಈ ಪಾಯಿಂಟ್ ga ಮತ್ತು ನಾವು t ಅನ್ನು ಬದಲಾಗುವುದಾದರೆ ನಾವು ಮೂಲತಃ ಈ ಕರ್ವ್ನಲ್ಲಿ ಮುಂದೆ ಚಲಿಸುತ್ತಿದ್ದೇವೆ ಮತ್ತು ಈ ಕರ್ವ್ ಅನ್ನು ಗುರುತಿಸಬಹುದು. ಮತ್ತು ನಾವು ಈ ಅಂತ್ಯದ ಪಾಯಿಂಟ್ ತಲುಪುವವರೆಗೂ t b ಗೆ ಈಕ್ವಲ್ ಆಗಿರುತ್ತದೆ. ಇದು gb fb ನಿಂದ ನೀಡಲಾಗಿದೆ.
ಈಗ ಜಿಯೋಮೆಟ್ರಿಕಲ್ ಅರ್ಥ ಈ ಮುಂಚೆ ಸಿಕ್ಕಿದ ಲೆಗ್ರೆಂಜ್ ಮೀನ್ ವ್ಯಾಲ್ಯೂ ಥಿಯಮ್ಗೆ ಸಿಮಿಲರ್ ಆಗಿದೆ. ನಾವು ಈ ಲೈನ್ ಸೆಗ್ಮೆಂಟಿನಲ್ಲಿ ಈ ಎರಡು ಪಾಯಿಂಟ್ಗಳನ್ನು ಜೋಡಿಸುವುದಾದರೆ ಈ ಥಿಯಮ್ ತಿಳಿಸುವುದೇನೆಂದರೆ, ಹಾಗಾದರೆ ಮೊದಲನೇ ಈ ಲೈನ್ ಸೆಗ್ಮೆಂಟಿನ ಸ್ಲೋಪ್ ಅನ್ನು ಹೀಗೆ ಕೊಡಲಾಗಿದೆ FB-FA/GB-GA. ಈ ಮುಂಚೆ ನಾವು ಚರ್ಚಿಸಿದ ಅದೇ ಸಮರ್ಥನೆ ಪ್ರಕಾರ ಎತ್ತರ FB-FA ಮತ್ತು ಈ ತ್ರಿಕೋನದ ಬೇಸ್ GB-GA ಆಗುತ್ತದೆ. ಹಾಗಾದರೆ ಇದು ಲೈನ್ ಸೆಗ್ಮೆಂಟಿನ ಸ್ಲೋಪ್ ಆಗಿದೆ. ಮತ್ತು ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ತೋರಿಸೋದು ಏನೆಂದರೆ ಈ ಪಾಯಿಂಟ್ನಲ್ಲಿ ಕನಿಷ್ಠ ಪಕ್ಷ ಒಂದು ಕರ್ವ್ ಆದರೂ ಇರುತ್ತದೆ ಇಲ್ಲಿ ಟ್ಯಾಂಜೆಂಟ್ ಭಾಗಲಬ್ಧ ಲೈನ್ಗೆ ಪ್ಯಾರಲಲ್ ಆಗಿರುತ್ತದೆ. ಹಾಗಾದರೆ ನೀವು ಸೂಕ್ಷ್ಮವಾಗಿ ಗಮನಿಸೋದಾದರೆ ಈ F'C/G' ಬೇರೇನೂ ಅಲ್ಲ, ಅದು C ನ ಯಾವುದಾದರೂ ಒಂದು ಪಾಯಿಂಟ್ನಲ್ಲಿ ಟ್ಯಾಂಜೆಂಟ್ ಲೈನ್ನ ಸ್ಲೋಪ್ ಆಗಿದೆ. ಸ್ಲೋಪ್ ಅನ್ನು ಇಲ್ಲಿ ಯಾವುದಾದರೂ ಒಂದು ಪಾಯಿಂಟ್ನಲ್ಲಿ ಲೆಕ್ಕಾಚಾರ ಮಾಡಲಾಗುತ್ತದೆ, ಅಂದರೆ dy/dx ಎಂಬುದು ಪ್ಯಾರಾಮೆಟ್ರಿಕ್ ಕರ್ವ್ಗೆ ಈಕ್ವಲ್ ಆಗಿರುತ್ತದೆ. ಹಾಗಾದರೆ ಇದು dy/dt ಮತ್ತು ಡಿವೈಡೆಡ್ ಬೈ dx/dt ಅಥವಾ y' t ಡಿವೈಡೆಡ್ ಬೈ x' t. ಮತ್ತು ಈ y ಮೂಲತಃ f. ಹಾಗಾದರೆ ಇಲ್ಲಿ ನಮಗೆ F'T/G' ಇದೆ ಮತ್ತು ಈ ಥಿಯಮ್ ಹೇಳೋ ಪ್ರಕಾರ ಈ ಇಂಟರ್ವಲ್ನಲ್ಲಿ ಎಲ್ಲಾದರೂ ಒಂದು ಪಾಯಿಂಟ್ ಇರುತ್ತದೆ ಮತ್ತು ಅಲ್ಲಿ t cಗೆ ಈಕ್ವಲ್ ಆಗಿರುತ್ತದೆ. ಹಾಗಾದರೆ ನಮಗೆ ಇಲ್ಲಿ ಈ ಟ್ಯಾಂಜೆಂಟ್ ಲೈನ್ನಲ್ಲಿ ಸ್ಲೋಪ್ ಸಿಗುತ್ತದೆ, ಅದುವೇ F'C/G'. ಮತ್ತು ಈಗ ಇವತ್ತು ಈ ಪಾಯಿಂಟ್ವರೆಗೆ ನಾವು ಏನು ಕಲಿತೆವು ಅನ್ನೋದನ್ನು ನಾನು ಚುಟುಕಾಗಿ ಸಾರಾಂಶಿಸುತ್ತೀನಿ. ಹಾಗಾದರೆ ನಾವು ಜನರೈಸ್ ಮೀನ್ ವ್ಯಾಲ್ಯೂ ಥಿಯಮ್ ಬಗ್ಗೆ ಚರ್ಚಿಸಿದೆವು, ಅದು FB-FA/GB-GA ಇದು F'C/G' ಈಕ್ವಲ್ ಆಗಿದೆ. ಮತ್ತು ಈಗ Gx xಗೆ ಈಕ್ವಲ್ ಆದರೆ ಏನಾಗುತ್ತದೆ? ಹಾಗಾದರೆ Gx xಗೆ ಈಕ್ವಲ್ ಅನ್ನೋದರ ಅರ್ಥ ನಿಮಗೆ ಈ GB bಗೆ ಸಮವಾಗಿರುತ್ತದೆ ಮತ್ತು ಈ Ga ಗೆ ಸಮವಾಗಿರುತ್ತದೆ ಮತ್ತು G' x ಇಲ್ಲಿ ಒಂದು ಇರುತ್ತದೆ. ಹಾಗಾದರೆ ಈ ಸನ್ನಿವೇಶದಲ್ಲಿ ನಮಗೆ ಏನು ಸಿಗುತ್ತದೆ? ಲೆಗ್ರೆಂಜ್ ಮೀನ್ ವ್ಯಾಲ್ಯೂ ಥಿಯಮ್, ಏಕೆಂದರೆ ಅದರ ಕನ್ಕ್ಲೂಷನ್ FB-FA/B-A F'Cಗೆ ಈಕ್ವಲ್ ಆಗಿರುತ್ತದೆ. ಹಾಗಾದರೆ ಈ ನಿರ್ದಿಷ್ಟ ಸನ್ನಿವೇಶದಲ್ಲಿ ನಾವು Gx ಅನ್ನು xಗೆ ಈಕ್ವಲ್ ಆಗಿ ತೆಗೆದುಕೊಳ್ಳುವುದಾದರೆ ನಮಗೆ ಲೆಗ್ರೆಂಜ್ ಮೀನ್ ವ್ಯಾಲ್ಯೂ ಥಿಯಮ್ ಸಿಗುತ್ತದೆ. ಮತ್ತು ರೋಲ್ಸ್ ಥಿಯಮ್ನಲ್ಲಿರುವ ಹೆಚ್ಚಿನ ಕಂಡೀಷನ್ ಪ್ರಕಾರ FB ಅನ್ನು FAಗೆ ಈಕ್ವಲ್ ಆಗಿ ತೆಗೆದುಕೊಂಡರೆ ಈ ಲೆಗ್ರೆಂಜ್ ಮೀನ್ ವ್ಯಾಲ್ಯೂ ಥಿಯಮ್ಗೆ ಏನಾಗುತ್ತದೆ? ಹಾಗಾದರೆ FB-FA ಇಲ್ಲಿ ಇದರ ಪ್ರಮಾಣ 0 ಆಗುತ್ತದೆ. ಮತ್ತು ನಮಗೆ F'C 0ಗೆ ಈಕ್ವಲ್ ಅಂತ ಸಿಗುತ್ತದೆ. ಇದುವೇ ಜನರೈಸ್ ಮೀನ್ ವ್ಯಾಲ್ಯೂ ಥಿಯಮ್. ಮತ್ತು ನಿರ್ದಿಷ್ಟ ಸನ್ನಿವೇಶದಲ್ಲಿ ನಾವು ಫಂಕ್ಷನ್ Gx ಅನ್ನು xಗೆ ಈಕ್ವಲ್ ಆಗಿ ತೆಗೆದುಕೊಂಡರೆ ನಮಗೆ ಲೆಗ್ರೆಂಜ್ ಮೀನ್ ವ್ಯಾಲ್ಯೂ ಥಿಯಮ್ ಸಿಗುತ್ತದೆ. ಮತ್ತು ಪುನಃ ನಾವು ಮತ್ತೊಂದು ಕಂಡೀಷನ್ FB-FAಗೆ ಈಕ್ವಲ್ ಅಂತ ಸೇರಿಸುವುದಾದರೆ ನಮಗೆ ರೋಲ್ಸ್ ಮೀನ್ ವ್ಯಾಲ್ಯೂ ಥಿಯಮ್ ಸಿಗುತ್ತದೆ, ಅದು F'C 0ಗೆ ಈಕ್ವಲ್. ನಾವು ಈಗ ಕೆಲವೊಂದು ಉದಾಹರಣೆಗಳನ್ನು ಪರಿಗಣಿಸೋಣ. ಮೊದಲನೆಯದು ಒಂದು ಮೀನ್ ವ್ಯಾಲ್ಯೂ ಥಿಯಮ್ ಉಪಯೋಗಿಸಿ ಇನ್ಈಕ್ವಾಲಿಟಿ ಕಾಸ್ x minus cos e⁻y is less than equal to xy less than equal to 0 ಗಾಗಿ x minus y ಎಂದು ತೋರಿಸೋಣ. ಹಾಗಾದರೆ ಮೊದಲನೇದಾಗಿ ನಾವು ಗಮನಿಸುವುದೇನೆಂದರೆ ಎರಡೂ ಸಮವಿದ್ದರೆ xy ಸಮವಿದ್ದರೆ ಸ್ವಾಭಾವಿಕವಾಗಿ ಈ cos e⁻x minus cos e 0 ಮತ್ತು 0ಗೆ ಈಕ್ವಲ್. ಹಾಗಾದರೆ x ಮತ್ತು y ಎರಡೂ ಸಮವಿದ್ದರೆ ಸ್ವಾಭಾವಿಕವಾಗಿ ಇನ್ಈಕ್ವಾಲಿಟಿ ತೃಪ್ತಿಪಡಿಸಬಹುದು. ಹಾಗಾಗಿ ಸಮವಾಗಿಲ್ಲದ ಸನ್ನಿವೇಶವನ್ನು ನಾವು ಪರಿಗಣಿಸಿಕೊಳ್ಳೋಣ. ಮತ್ತು ಈಗ ನಾವು ಇನ್ನೊಂದು ಫಂಕ್ಷನ್ ಆದ ft cos e⁻t ಅನ್ನು ಪರಿಗಣಿಸಿ, ಏಕೆಂದರೆ ಮೀನ್ ವ್ಯಾಲ್ಯೂ ಥಿಯಮ್ ಉಪಯೋಗಿಸಿ cos e⁻x minus cos e⁻y ಅನ್ನೋದನ್ನು ನಾವು ರುಜು ಮಾಡಬೇಕು. ಹಾಗಾದರೆ ಈ ಇಂಟರ್ವಲ್ xy ನಲ್ಲಿ ಈ ಫಂಕ್ಷನ್ ft cos e⁻tಗೆ ಈಕ್ವಲ್ ಆಗಿ ಪರಿಗಣಿಸುವುದಾದರೆ ಮತ್ತು ಸ್ವಾಭಾವಿಕವಾಗಿ x yಗೆ ಈಕ್ವಲ್ ಅಲ್ಲ ಅಂತ ನಾವು ಊಹಿಸಬಹುದು. ಮತ್ತು ಈಗ ನಾವು ಈ ಫಲಿತಾಂಶಕ್ಕೆ ಮೀನ್ ವ್ಯಾಲ್ಯೂ ಥಿಯಮ್ ಅನ್ನು ಅನ್ವಯಿಸಬಹುದು. ಆಗ ನಮಗೆ ಏನು ಸಿಗುತ್ತದೆ? cos e⁻x minus cos e⁻y x minus yಗೆ ಈಕ್ವಲ್ ಈ ಓಪನ್ ಇಂಟರ್ವಲ್ xy ಯಲ್ಲಿ ಒಂದು ಪಾಯಿಂಟ್ ಇರುತ್ತದೆ ಮತ್ತು ಈ ಭಾಗಲಬ್ಧದ ವ್ಯಾಲ್ಯೂ F'Cಗೆ ಈಕ್ವಲ್ ಆಗಿರುತ್ತದೆ. ಇದುವೇ ಲೆಗ್ರೆಂಜ್ ಮೀನ್ ವ್ಯಾಲ್ಯೂ ಥಿಯಮ್. ಮತ್ತು ಈಗ ನಾವು
ಈ ಡೆರಿವೇಟಿವ್ ಅನ್ನು ಅಂದಾಜು ಮಾಡೋಣ ಏಕೆಂದರೆ ಈ ಡೆರಿವೇಟಿವ್ ಇಂದ ನಾವು ft cos e ಪವರ್ t ಅಂತ ಕಂಪ್ಯೂಟ್ ಮಾಡಬಹುದು. ಹಾಗಾದರೆ ಎರಡು ಕಡೆ ಅಬ್ಸೊಲ್ಯೂಟ್ ವ್ಯಾಲ್ಯೂ ತೆಗೆದುಕೊಳ್ಳುವುದಾದರೆ ನಮಗೆ cos e ಪವರ್ x ಮೈನಸ್ cos e ಪವರ್ y ಮತ್ತು ಈ ಅಬ್ಸೊಲ್ಯೂಟ್ ವ್ಯಾಲ್ಯೂ ರೈಟ್ ಹ್ಯಾಂಡ್ ಸೈಡ್ಗೆ ತೆಗೆದುಕೊಂಡು ಹೋಗುತ್ತದೆ. ಹಾಗಾಗಿ x ಮೈನಸ್ y ಅಬ್ಸೊಲ್ಯೂಟ್ ವ್ಯಾಲ್ಯೂ ಮತ್ತು ಈ f ಪ್ರೈಮ್ನ ಅಬ್ಸೊಲ್ಯೂಟ್ ವ್ಯಾಲ್ಯೂ ಆಗಿದೆ. ಹಾಗಾಗಿ f ಪ್ರೈಮ್ ಬೇರೇನೂ ಅಲ್ಲ, ಅದು sin ಮೈನಸ್ sin e ಪವರ್ t ಇಂಟು e ಪವರ್ t. ಅಬ್ಸೊಲ್ಯೂಟ್ ವ್ಯಾಲ್ಯೂ ಇಂದಾಗಿ ನಾವು ಈ ಮೈನಸ್ ಸೈನ್ ಇಂಟು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ನಮಗೆ ಈ ಪವರ್ c sin e ಪವರ್ c ಇದೆ ಏಕೆಂದರೆ ಈ ಡೆರಿವೇಟಿವ್ ಅನ್ನು ಪಾಯಿಂಟ್ ಸಿಯಲ್ಲಿ ಮೌಲ್ಯಮಾಪನ ಮಾಡಬೇಕಾಗುತ್ತದೆ. ಸರಿ, ಇದು ಸೂಚಿಸುವುದೇನೆಂದರೆ ಇಲ್ಲಿ ಈ ಈಕ್ವೇಶನ್ ವಿನ ಗರಿಷ್ಠ ವ್ಯಾಲ್ಯೂ ತೆಗೆದುಕೊಳ್ಳುವುದಾದರೆ x ಮತ್ತು y ಯಲ್ಲಿ c ಬದಲಾಗುತ್ತದೆ. ಹಾಗಾದರೆ ನಾವು ಈ x ಮತ್ತು y ಇಂದ ಈ c ಅನ್ನು ತೆಗೆದುಕೊಂಡೆವು ಮತ್ತು ಇದರ ಗರಿಷ್ಠ ವ್ಯಾಲ್ಯೂ ಈ 1 ಅನ್ನು ತೆಗೆದುಕೊಂಡೆವು ಮತ್ತು ಗಮನಿಸುವುದಾದರೆ c ಈ ಓಪನ್ ಇಂಟರ್ವಲ್ನ x yಗೆ ಸೇರಿದೆ. ಇದು ಮೂಲತಃ ನೆಗೆಟಿವ್ ಸಂಖ್ಯೆ c ಲೆಸ್ ದೆನ್ 0 ಆಗಿದೆ ಏಕೆಂದರೆ x ಮತ್ತು y ಎರಡೂ ಲೆಸ್ ದೆನ್ ಈಕ್ವಲ್ ಟು 0 ಆಗಿದೆ. ಹಾಗಾಗಿ c ಓಪನ್ ಇಂಟರ್ವಲ್ನಲ್ಲಿ ನಿಷ್ಕೃಷ್ಟವಾಗಿ 0ಗಿಂತ ಕಡಿಮೆ ಆಗಿರುತ್ತದೆ. ಆದ್ದರಿಂದ ಸೈನ್ ಅನ್ನು ಯಾವಾಗಲೂ ಒಂದಾಗಿ ಸ್ಥಾಪಿಸಲಾಗುತ್ತದೆ. ನಮ್ಮ ಹತ್ತಿರ ಸೈನ್ ಫಂಕ್ಷನ್ ಲೆಸ್ ದೆನ್ ಈಕ್ವಲ್ ಟು 1 ಇದೆ ಮತ್ತು ಈ ನೆಗೆಟಿವ್ ಆರ್ಗ್ಯುಮೆಂಟ್ಗೆ ಈ ಪವರ್ c ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಯಾವಾಗಲೂ 1ಕ್ಕಿಂತ ಕಡಿಮೆ ಇರುತ್ತದೆ ಏಕೆಂದರೆ ಈ ಪವರ್ 0 1 ಮತ್ತು ಎಲ್ಲ ನೆಗೆಟಿವ್ ವ್ಯಾಲ್ಯೂಗಳಿಗೆ ಇದರ ವ್ಯಾಲ್ಯೂ 1ಕ್ಕಿಂತ ಕಡಿಮೆ ಇರುತ್ತದೆ ಮತ್ತು ಪಾಸಿಟಿವ್ ವ್ಯಾಲ್ಯೂಗಳಿಗೆ 1ಕ್ಕಿಂತ ಅಧಿಕ ಇರುತ್ತದೆ. ಇದು ಕಟ್ಟುನಿಟ್ಟಾಗಿ ಲೆಸ್ ದೆನ್ 1 ಮತ್ತು ಇದು ಲೆಸ್ ದೆನ್ ಈಕ್ವಲ್ ಟು 1. ಹಾಗಾಗಿ ಇಲ್ಲಿರುವ ಈ ಈಕ್ವೇಶನ್ ಅಥವಾ ಈ ಡೆರಿವೇಟಿವ್ ವಿನ ಗರಿಷ್ಠ ವ್ಯಾಲ್ಯೂ ಕಟ್ಟುನಿಟ್ಟಾಗಿ 1 ರಿಂದ ಬೌಂಡೆಡ್ ಆಗಿರುತ್ತದೆ. ಹಾಗಾಗಿ ನಮಗೆ ಈ ಇನೀಕ್ವಾಲಿಟಿ cos e ಪವರ್ x ಮೈನಸ್ cos e ಪವರ್ y x ಮೈನಸ್ y ಅಬ್ಸೊಲ್ಯೂಟ್ ವ್ಯಾಲ್ಯೂಗಿಂತ ಕಮ್ಮಿ ಇದೆ ಅನ್ನೋದನ್ನು ಈ ಫಲಿತಾಂಶದಲ್ಲಿ ನಾವು ರುಜುಪಡಿಸಬೇಕಾಗುತ್ತದೆ. ಎರಡನೇ ಉದಾಹರಣೆಯಲ್ಲಿ ನಾವು ಕ್ಲೋಸ್ಡ್ ಇಂಟರ್ವಲ್ -2 ರಿಂದ 2 ರಲ್ಲಿ f ಡಿಫರೆನ್ಷಿಯೇಬಲ್ ಫಂಕ್ಷನ್ ಅನ್ನೋದನ್ನು ಪರಿಗಣಿಸಲಿದ್ದೇವೆ ಮತ್ತು -2 1ಕ್ಕೆ ಈಕ್ವಲ್ ಅನ್ನೋ ವ್ಯಾಲ್ಯೂ ಕೊಡಲಾಗಿದೆ. f ಅನ್ನು 5 ರಲ್ಲಿ 2 ಆಗಿ ಕೊಡಲಾಗಿದೆ ಮತ್ತು ಇಲ್ಲಿ ಇನ್ನೊಂದು ಮಾಹಿತಿ ಇದೆ, ಏನೆಂದರೆ ಈ ಇಂಟರ್ವಲ್ನಲ್ಲಿ -2 ರಿಂದ 2 ರಲ್ಲಿ x ನ ಎಲ್ಲ ವ್ಯಾಲ್ಯೂಗಳಿಗೆ f ಪ್ರೈಮ್ x 1 ರಿಂದ ಬೌಂಡೆಡ್ ಆಗಿದೆ. ಮತ್ತು ಮೀನ್ ವ್ಯಾಲ್ಯೂ ಥಿಯಮ್ ಉಪಯೋಗಿಸಿ ನಾವು 0ಯಲ್ಲಿ ಫಂಕ್ಷನ್ f ನ ವ್ಯಾಲ್ಯೂ ಕಂಡು ಹಿಡಿಯಬೇಕು. ನಾವು ಈ ಸಮಸ್ಯೆಯನ್ನು ಗಮನಿಸೋದಾದರೆ ನಾವು f 0ಯ ವ್ಯಾಲ್ಯೂ ಕಂಡು ಹಿಡಿಯಬೇಕು. ಹಾಗಾಗಿ -2 ರಿಂದ 0 ಮತ್ತು 2 ರಿಂದ 0 ಇಂಟರ್ವಲ್ನಲ್ಲಿ ಮೀನ್ ವ್ಯಾಲ್ಯೂ ಥಿಯಮ್ ಅಥವಾ ಲೆಗ್ರೆಂಜ್ ಮೀನ್ ವ್ಯಾಲ್ಯೂ ಥಿಯಮ್ ಅನ್ವಯಿಸಬೇಕು. ಆಗ ನಮಗೆ ಈ f 0ಗೆ ಕೆಲವು ಅಂದಾಜು ಸಿಗುತ್ತದೆ. ನಾವು -2 ರಿಂದ 0 ಇಂಟರ್ವಲ್ಗೆ ಲೆಗ್ರೆಂಜ್ ಮೀನ್ ವ್ಯಾಲ್ಯೂ ಥಿಯಮ್ ಅನ್ವಯಿಸೋದಾದರೆ ನಮಗೆ ಸಿಗೋದು f 0 ಮೈನಸ್ f ಮೈನಸ್ 2 ಡಿವೈಡೆಡ್ ಬೈ 0 ಮೈನಸ್ -2 ಕೆಲವು c1 ಎಕ್ಸಿಸ್ಟ್ಗೆ ಈಕ್ವಲ್. ಓಪನ್ ಇಂಟರ್ವಲ್ನಲ್ಲಿ -2 ರಿಂದ 0. ಹಾಗಾದರೆ ಈ ವ್ಯಾಲ್ಯೂ ಆ c1 ಪಾಯಿಂಟ್ನಲ್ಲಿ ಡೆರಿವೇಟಿವ್ಗೆ ಈಕ್ವಲ್. ಈಗ ಇಲ್ಲಿರುವ ಈ ಡೆರಿವೇಟಿವ್ f ಪ್ರೈಮ್ c1 1ರಿಂದ ಬೌಂಡೆಡ್ ಆಗಿದೆ. ಹಾಗಾಗಿ ಈ f ಪ್ರೈಮ್ c1ರ ಅಂದಾಜು ಯಾವಾಗಲೂ -1 ಮತ್ತು 1 ಮಧ್ಯ ಬರುತ್ತದೆ ಅಂತ ನಮಗೆ ಗೊತ್ತಿದೆ. ಹಾಗಾದರೆ ಇಲ್ಲಿ ಈಕ್ವೇಶನ್ ಏನಾಗಿದೆ, f -2 1 ಆಗಿದೆ. ಹಾಗಾಗಿ f 0 -1 ಮತ್ತು ಡಿವೈಡೆಡ್ ಬೈ 2. f 0 -1 ಡಿವೈಡೆಡ್ ಬೈ 2 ಇದು -1 ಮತ್ತು 1ರ ಮಧ್ಯೆ ಬರುತ್ತದೆ ಏಕೆಂದರೆ ಇದು ಡೆರಿವೇಟಿವ್ಗೆ ಸಮ ಮತ್ತು ಡೆರಿವೇಟಿವ್ ಬೌಂಡೆಡ್ ಟು ಲೆಸ್ ದಾನ್ ಈಕ್ವಲ್ ಟು 1 ಅಬ್ಸೊಲ್ಯೂಟ್ ವ್ಯಾಲ್ಯೂ. ಹಾಗಾಗಿ ಈ ಈಕ್ವೇಶನ್ ಈ -1 ಮತ್ತು 1ರ ಮಧ್ಯೆ ಬರುತ್ತದೆ. ಈಗ ಎರಡೂ ಕಡೆ ಈ 2 ರಿಂದ ಗುಣಿಸುವುದಾದರೆ ಅಥವಾ ಇಲ್ಲಿ ಈ ಇನೀಕ್ವಾಲಿಟಿಯಲ್ಲಿ 2 ರಿಂದ ಗುಣಿಸುವುದಾದರೆ ನಮಗೆ -2 ಲೆಸ್ ದಾನ್ ಈಕ್ವಲ್ ಟು f 0 -1 ಲೆಸ್ ದಾನ್ ಈಕ್ವಲ್ ಟು 2 ಸಿಗುತ್ತದೆ ಮತ್ತು ನಾವು ಈ ಒಂದನ್ನು ಇನೀಕ್ವಾಲಿಟಿಗೆ ಕೂಡಬಹುದು. ಹಾಗಾದರೆ ನಮಗೆ ಇಲ್ಲಿ 3 ಲೆಸ್ ದಾನ್ ಈಕ್ವಲ್ ಟು f 0 ಮತ್ತು ಲೆಸ್ ದಾನ್ ಈಕ್ವಲ್ ಟು ಸಿಗುತ್ತದೆ ಮತ್ತು ಇಲ್ಲಿ -2 ಪ್ಲಸ್ 1 ಇತ್ತು. ಹಾಗಾಗಿ -1 ಮತ್ತು ಇಲ್ಲಿ 2 ಮತ್ತು ಪ್ಲಸ್ 1 ಸಿಗುತ್ತದೆ. ಈ ಇನೀಕ್ವಾಲಿಟಿ ಇಂದ ನಮಗೆ f 0 -1 ಮತ್ತು 3ರ ಮಧ್ಯೆ ಬರುತ್ತದೆ ಅಂತ ಗೊತ್ತಾಗುತ್ತದೆ. ಪುನಃ ನೀವು ಈ ಇಂಟರ್ವಲ್ 0 ಇಂದ 2ಕ್ಕೆ ಲೆಗ್ರೆಂಜ್ ಮೀನ್ ವ್ಯಾಲ್ಯೂ ಥಿಯಮ್ ಅನ್ನು ಉಪಯೋಗಿಸುವುದಾದರೆ ಇಂಟರ್ವಲ್ 0 ಇಂದ 2 ರಲ್ಲಿ ನಮಗೆ f2 ಮೈನಸ್ ಈ f 0 ಓವರ್ 2 ಮೈನಸ್ 0 ಇದು c2ರ ಯಾವುದೋ ಒಂದು ಪಾಯಿಂಟ್ನ ಮೊದಲನೇ ಡೆರಿವೇಟಿವ್ಗೆ ಈಕ್ವಲ್ ಆಗಿದೆ ಅಂತ ಗೊತ್ತಾಗುತ್ತದೆ. ಹಾಗಾದರೆ ಇಲ್ಲಿ ಪುನಃ ನಮಗೆ f2 ಏನಂತ ಗೊತ್ತಿದೆ, f2 5 ಆಗಿದೆ.
5 ಮೈನಸ್ f0/2. ಹಾಗಾದರೆ ನಮಗೆ ಇಲ್ಲಿ ಏನು ಸಿಕ್ಕಿದೆ? ನಮ್ಮ ಹತ್ತಿರ f2 ಇದೆ. f2ನ್ನು 5 ಮತ್ತು ಮೈನಸ್ ಈ f0 ಡಿವೈಡೆಡ್ ಬೈ 2 ಎಂದು ಕೊಡಲಾಗಿದೆ. ಮತ್ತು ಪುನಃ ಈ ವ್ಯಾಲ್ಯೂ -1 ಮತ್ತು 1ರಿಂದ ಬೌಂಡೆಡ್ ಆಗಿದೆ. ಹಾಗಾಗಿ ನಮಗೆ 1 ಇಲ್ಲಿ ಸಿಕ್ಕಿದ್ದು -2 ಮತ್ತು ≤ 5 ಮೈನಸ್ ಈ f0 ಮತ್ತು -2. ಇದರ ಅರ್ಥ ಏನೆಂದರೆ ಈ -7 -f0 ಮತ್ತು ಇದು -3 ಆಗುತ್ತದೆ. ಹಾಗಾದರೆ ನೀವು ಇಲ್ಲಿ -1 ರಿಂದ ಮಲ್ಟಿಪ್ಲೈ ಬೈ ಮಾಡುವುದಾದರೆ ಇನೀಕ್ವಾಲಿಟಿ ಬದಲಾಗುತ್ತದೆ. ಹಾಗಾಗಿ 7 f0 ಮತ್ತು 3ಕ್ಕೆ ಬದಲಾಗುತ್ತದೆ. ಹಾಗಾಗಿ ನಮಗೆ ಸಿಗೋ ಇನೀಕ್ವಾಲಿಟಿ f0 ≥ 3 ಮತ್ತು ≤ 7. ಈ ಒಂದು ಹೇಳೋದು ಏನೆಂದರೆ f0 ≥ 3 ಆದರೆ ≤ 7. ಹಿಂದಿನ ಇನೀಕ್ವಾಲಿಟಿ f0 ≤ 3 ಅಂತ ಹೇಳಿತ್ತು. ಹಾಗಾದರೆ ಈ ಎರಡು ಇನೀಕ್ವಾಲಿಟಿಯಿಂದ f0 ≤ 3 ಮತ್ತು f0 ≥ 3 ಸಿಗುತ್ತದೆ. ಇದರಿಂದ ನಾವು f0 3 ಆಗಿರಬೇಕು ಅಂತ ತೀರ್ಮಾನಿಸಬಹುದು. ಹಾಗಾದರೆ f0 3 ಆಗಬೇಕು. ಕೊಡಲ್ಪಟ್ಟಿರುವ ಡಿರೆವೆಟಿವ್ಸ್ ಮತ್ತು ಎಂಡ್ ಪಾಯಿಂಟ್ಸ್ ವ್ಯಾಲ್ಯೂಗಳ ಆಧಾರದಲ್ಲಿ ಮೀನ್ ವ್ಯಾಲ್ಯೂ ಥಿಯಮ್ ಉಪಯೋಗಿಸಿ ನಮಗೆ 0ಯಲ್ಲಿ ಫಂಕ್ಷನ್ ವ್ಯಾಲ್ಯೂ ಸಿಕ್ಕಿತು. ಈಗ ಕೊನೆ ಉದಾಹರಣೆ, ಇಲ್ಲಿ ಫಂಕ್ಷನ್ f ಈಗ ತೃಪ್ತಿಪಡಿಸುವುದೇನೆಂದರೆ ಡೆರಿವೇಟಿವ್ 1/5 x² ಮತ್ತು f0 ಯು 2. ಈಗ ನಾವು ಲೆಗ್ರೆಂಜ್ ಮೀನ್ ವ್ಯಾಲ್ಯೂ ಥಿಯಮ್ ಉಪಯೋಗಿಸಿ f1ರ ಬೌಂಡ್ಸ್ಗಳನ್ನು ಅಂದಾಜು ಮಾಡೋಣ. ಈ ಸನ್ನಿವೇಶದಲ್ಲಿ f1ರ ನಿಖರ ವ್ಯಾಲ್ಯೂ ಕಂಡು ಹಿಡಿಯಲು ಸಾಧ್ಯವಿಲ್ಲ. ಆದ್ದರಿಂದ ನಾವು f1ರ ಲೋವರ್ ಮತ್ತು ಅಪ್ಪರ್ ಬೌಂಡ್ಗಳನ್ನು ಅಂದಾಜು ಮಾಡುತ್ತೇವೆ. ಹಾಗಾಗಿ ನಾವು 0 ಯಿಂದ 1ರ ಇಂಟರ್ವಲ್ಗೆ ಲೆಗ್ರೆಂಜ್ ಮೀನ್ ವ್ಯಾಲ್ಯೂ ಥಿಯಮ್ ಉಪಯೋಗಿಸೋಣ, ಏಕೆಂದರೆ ನಾವು 1ರ ಅಂದಾಜು ಮಾಡಬೇಕು. ಹಾಗಾಗಿ 0 ಯಿಂದ 1, ಆಗ ನಮಗೆ f1 f0 ಡಿವೈಡೆಡ್ ಬೈ ಈ ಡಿಫೆರೆನ್ಸ್ 1 ಮತ್ತು 1 ಪಾಯಿಂಟ್ ಇರುತ್ತದೆ, ಅದರ ವ್ಯಾಲ್ಯೂ ಆ ಪಾಯಿಂಟ್ನಲ್ಲಿ ಡೆರಿವೇಟಿವ್ಗೆ ಈಕ್ವಲ್ ಆಗಿರುತ್ತದೆ. ಹಾಗಾದರೆ ಈ ಇನೀಕ್ವಾಲಿಟಿಯಿಂದ f1 ಈ f0 2 f' ಆಗಿದೆ ಅಂತ ಗೊತ್ತಾಗುತ್ತದೆ. ಈಗ ಡೆರಿವೇಟಿವ್ ಏನಾಗಿದೆ? ಡೆರಿವೇಟಿವ್ 1/5 x² ಆಗಿದೆ. ಹಾಗಾದರೆ f' 1/5 c² ಆಗಿದೆ. ಈಗ ಗಮನಿಸಿ, ಇಲ್ಲಿರುವ c 0 ಮತ್ತು 1ರ ಮಧ್ಯೆ ಬರುತ್ತದೆ. ಇದರ ಲೋವರ್ ಬೌಂಡ್ 1/5 c². ಸಿಗಬೇಕಾದರೆ ಈ c 0ಯನ್ನು ತಲುಪಬೇಕು. ಇದರ ಅರ್ಥ ಈ ವ್ಯಾಲ್ಯೂ ಯಾವಾಗಲೂ > 1/5 ಆಗಿರಬೇಕು. ಮತ್ತು ಈ ಹಿಂದಿನ ಸನ್ನಿವೇಶದಂತೆ c ಇಂಟರ್ವಲ್ನಲ್ಲಿ 1 ಈ ಗರಿಷ್ಠ ವ್ಯಾಲ್ಯೂ ತಲುಪುವಾಗ ಇದು 4 ಆಗುತ್ತದೆ. ಮತ್ತು ಈ 1/5 c² ನ ಗರಿಷ್ಠ ವ್ಯಾಲ್ಯೂ 1/4 ಆಗಿದೆ. ಈಗ ಡೆರಿವೇಟಿವ್ 1/5 ಮತ್ತು 1/4ರ ಮಧ್ಯೆ ಬರುತ್ತದೆ ಅಂತ ನಮಗೆ ಗೊತ್ತಾಯಿತು. ಹಾಗಾದರೆ ಇಲ್ಲಿ ಡೆರಿವೇಟಿವ್ f' ಏನಾಗಿದೆ? ಇಲ್ಲಿ f1 2 ಆಗಿದೆ. ಇದರ ಜೊತೆಗೆ ನಮಗೆ ಇನೀಕ್ವಾಲಿಟಿ f1 2 1/5 ಮತ್ತು 1/4ರ ಮಧ್ಯೆ ಬರುತ್ತದೆ ಅಂತ ಗೊತ್ತಾಯಿತು. ಮತ್ತು ಇದು ತೋರಿಸುವುದೇನೆಂದರೆ ನೀವು ಇದನ್ನು ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗಬಹುದು ಮತ್ತು ಇದನ್ನು ಇಲ್ಲಿ ಬಲಗಡೆಗೆ ಕೂಡಿಸಬೇಕು. ಹಾಗಾದರೆ ನಮಗೆ 11/5 f1 ಸಿಗುತ್ತದೆ ಮತ್ತು ಪುನಃ ನಾವು 2 ಅನ್ನು ಇಲ್ಲಿ ಕೂಡುವುದಾದರೆ ಇದು 9/4 ಆಗುತ್ತದೆ. ನಮಗೆ f1ರ ಅಂದಾಜು ಸಿಕ್ಕಿತು. ಅದು 11/5 ಮತ್ತು 9/4ರ ನಡುವೆ ಇರುತ್ತದೆ. ನಾವು ಇಲ್ಲಿ ಉಪಯೋಗಿಸಿದ ರೆಫರೆನ್ಸ್ ಪಿಸ್ಕುನೋವ್ ಡಿಫರೆನ್ಷಿಯಲ್ ಮತ್ತು ಇಂಟಿಗ್ರಲ್ ಕ್ಯಾಲ್ಕ್ಯುಲಸ್ ಮತ್ತು ಕ್ರೆಶ್ಜಿಗ್ ಅಡ್ವಾನ್ಸ್ಡ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಇವತ್ತಿನ ಲೆಕ್ಚರ್ನ ಕನ್ಕ್ಲೂಷನ್ ನೋಡೋದಾರೆ, ನಾವು ಜನರೈಸ್ಡ್ ಮೀನ್ ವ್ಯಾಲ್ಯೂ ಥಿಯಮ್ ಬಗ್ಗೆ ಮತ್ತು ವಿಶೇಷ ಸನ್ನಿವೇಶದಲ್ಲಿ ನಾವು ಈ g(x) ಅನ್ನು ಮತ್ತೊಂದು ಎರಡನೇ ಫಂಕ್ಷನ್ x ಗೆ ಬದಲು ಹೇಗೆ ಸಬ್ಸ್ಟಿಟ್ಯೂಟ್ ಮಾಡುವುದು ಅನ್ನೋದರ ಬಗ್ಗೆ ಮತ್ತು ಇದರಿಂದ ಲೆಗ್ರೆಂಜ್ ಮೀನ್ ವ್ಯಾಲ್ಯೂ ಥಿಯಮ್ ಸಿಗುತ್ತದೆ ಅನ್ನೋದರ ಬಗ್ಗೆ ಕಲಿತೆವು. ಮತ್ತು ನಾವು ಮತ್ತೊಂದು ಕಲ್ಪನೆ ತೆಗೆದುಕೊಳ್ಳುವುದಾದರೆ f(a) f(b)ಗೆ ಸಮ ಆಗಿದ್ದರೆ ಅದು ರೋಲ್ಸ್ ಥಿಯಮ್ ಮತ್ತು f' 0ಗೆ ಈಕ್ವಲ್ ಅಂತ ಅದು ಹೇಳುತ್ತದೆ. ಸರಿ, ಇವತ್ತಿನ ಲೆಕ್ಚರ್ಗೆ ಧನ್ಯವಾದಗಳು.